ಮೇಡಮ್ ಈಗ ಆಯ್ಕೆ ಆಗಿರೋ ಸ್ಥಳದಲ್ಲಿ ಅದು ಅವರ ಆಯ್ಕೆನಾ ಅಥವಾ ಯಾವ ರೀತಿ ಮೇಡಮ್ ಅದೇ ಇಲ್ಲ? ಇಲ್ಲ, ಅವ್ರದ್ದು ಆ ಥರ ಏನೂ ಇರಲಿಲ್ಲ. ಮನಸ್ಸಲ್ಲಿ ಯಾವುದು ಪ್ಲೇಸು ಆ ಥರ ಇದಿರಲಿಲ್ಲ. ಯಾಕೆ ಆ ಜಾಗದಲ್ಲಿ ಮಾಡಿದ್ದು ಅಂತಂದರೆ, ನಮ್ಮ ತಂದೆ ತಾಯಿ ಇಬ್ಬರೂ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ ಬೆಟ್ಟದಲ್ಲಿ. ಆ ರಂಗನಾಥ ಮತ್ತು ನಮ್ಮ ಮನೆ ದೇವರು ಈಶ್ವರ ಎರಡರ ಮಧ್ಯೆ ಆ ಜಾಗ ಇದೆ. ಈಗ ಆ ಎರಡೂ ದೈವದಲ್ಲಿ ತುಂಬ ನಂಬಿಕೆ ಇಟ್ಕೊಂಡು ಅಪ್ಪ ರಾಜಕೀಯ ಪ್ರವೇಶ ಮಾಡಿದ್ದು ಆ ರಂಗನಾಥ ಕನಸಲ್ಲಿ ಬಂದು ಅವರಿಗೆ ಪ್ರೇರೇಪಣೆ, ಒಂದು ಮುಂದೆ ಹೋಗು ರಾಜಕೀಯವಾಗಿ ಅನ್ನೋ ಒಂದು ಕನಸಲ್ಲಿ ಬಂತು ಅಂತ, ಒಂದು ಕನಸಲ್ಲಿ ಬಿದ್ದು ಅವರ ರಾಜಕೀಯಕ್ಕೆ ಎಂಟ್ರಿ ಆದೆ ಅಂತ ಅವರಪ್ಪ ಹೇಳ್ತಾರೆ ಯಾವಾಗಲೂ. ಸೊ ಅದೆರಡೂ ದೈವದಲ್ಲಿ ತುಂಬ ನಂಬಿಕೆ ಇಟ್ಕೊಂಡು ಅವರು ಹೆಚ್ಚು ಕಡಿಮೆ ನನಗೆ ಗೊತ್ತಿರೋ ಹಾಗೆ ಒಂದು 70 ವರ್ಷದಿಂದ 75 ವರ್ಷದಿಂದ ಅಮ್ಮನ ಮದುವೆ ಆದಾಗಿಂದನೂ ಅವರು ಆ ಎರಡೂ ದೇವ್ರಲ್ಲಿ ಪೂಜೆ ಮಾಡ್ಕೊಂಡು ಬಂದಿದ್ರು. ತಾತನಲ್ಲಿ ಕರ್ಕೊಂಡು ಹೋಗೋದು ಅಂತ ಅಮ್ಮ. ಯಾಕೆಂದರೆ ನಮ್ಮ ಅಮ್ಮನ ಶ್ರಾವಣ ಮಾಸದಲ್ಲಿ ತಾತನ ಮನೆಯೂ ಹರದನಹಳ್ಳಿನೇ. ನಮ್ಮ ಅಮ್ಮನ ತಾತನ ಮನೆ, ಅವರು ಬರ್ತಿರೋರು, ಬಂದು ಹೋಗಿ ಮಾಡೋರಂತೆ. ಸೊ ಹಾಗಾಗಿ ನಮ್ಮ ಕುಮಾರಣ್ಣವ್ರಿಗೆ ಏನಾಯಿತು, ಎಲ್ಲೂ ಬೇಡ, ಅದು ನಮ್ಮ ಹುಟ್ಟೂರು, ಆಮೇಲೆ ಎರಡೂ ದೇವರ ಸನ್ನಿಧಿಲಿ ಮಧ್ಯಕ್ಕಿದೆ ಅದು. ಇವ್ರು ಯಾವಾಗಲೂ ಹಗಲು ರಾತ್ರಿ ಯಾವ ದೇವ್ರ ಧ್ಯಾನದಲ್ಲಿದ್ದರೋ ಅದೇ ಸ್ಥಳದಲ್ಲಿ ಮಾಡಬೇಕು ಅಂತ ಹೇಳಿಬಿಟ್ಟು ಕುಮಾರಣ್ಣ ಒಂದು ಎಲ್ರಿಗೂ ಹೇಳಿದ್ರು, ಫ್ಯಾಮಿಲಿ ಮೆಂಬರ್ಸ್ಗೆ. ಸರಿ ಆಯಿತು, ಅವ್ರ ಆಸೆ ಅಂತಲೇ ಅಲ್ಲೇ ಮಾಡೋಣ, ಸೂಕ್ತ ಸ್ಥಳ ಅದೇ ಅಂತ ಅನ್ನಿಸ್ತು. ದೇವ್ರ ಸನ್ನಿಧಿನಲ್ಲಿ ಯಾವ ದೇವರಲ್ಲಿ ನಂಬಿಕೆ ಇಟ್ಕೊಂಡು ನಮ್ಮಮ್ಮ ಇಷ್ಟು ದಿವಸ ಬಂದಿದ್ದಾರೋ ಆ ದೇವ್ರ ಮಡ್ಲಲ್ಲೇ ನಮ್ಮಮ್ಮ ಇರಲಿ. ನೋಡಿ, ಗೊತ್ತಿಲ್ಲ ಇದು ಕಾಕತಾಳೀಯನೋ ಇದೋ ಗೊತ್ತಿಲ್ಲ ನಮಗೆ. ನಮ್ಮಮ್ಮನ್ನ ಮಣ್ಣು ಮಾಡೋದಕ್ಕೆ ಮುಂಚೆ ನಾವು ಅಲ್ಲಿರಲಿಲ್ಲ, ಗೊತ್ತಿಲ್ಲ. ನಾವು ಅಲ್ಲಿ ಊರಲ್ಲಿ ಇದ್ರಿಗಿಲ್ಲ ಕಡೆಗೆ ಹೋಗಿ ಬಂದ್ವಲ್ಲ, ಗರುಡ ಬಂತಂತೆ. ನಾವು ನೋಡಿಲ್ಲ, ನನಗೆ ಹೇಳಿದ್ದು ಅಲ್ಲಿ ಜನ ಹೇಳಿದ್ದು, ನೀವು ಸಂಸ್ಕಾರ ಮಾಡೋಕ್ಕೆ ಬರೋಕ್ಕೆ ಮುಂಚೆ ಅಕ್ಕ ಗರುಡ 2 ರೌಂಡ್ ಸುತ್ತಬಿಟ್ಟು ಹೊಟ್ಟೋಯ್ತು ಅಂದರು. ಆಮೇಲೆ ಬೆಳಗ್ಗೆ ಮಂಗಳವಾರ ಬೆಳಗ್ಗೆ ಅಪ್ಪ ಏನು ಹೇಳಿದ್ರು, ನನಗೆ ಅವಳು ಅಷ್ಟು ಪೂಜೆ ಮಾಡ್ತಾಯಿದ್ಲು, 11 ದಿವಸ ಇಲ್ಲಿ ವಿಷ್ಣು ಪಾರಾಯಣ, ವಿಷ್ಣು ಸಹಸ್ರನಾಮ ಮತ್ತು ರುದ್ರ ಚಮಕ ಹೇಳಬೇಕು 11 ದಿವಸ ಅಂತ ಹೇಳಿದ್ವಿ. ಪುರೋಹಿತರಿಗೆ ಕೇಳಿ ಅರೇಂಜ್ ಮಾಡಿದ್ರು. ಸರಿ 10:30ಗೆ ನಾವಲ್ಲಿ ಹೋದ್ವಿ. 10:30ಗೆ ಶುರು ಮಾಡಬೇಕು ಅಂದರು. ಅಪ್ಪ, ನಾನು, ಅಕ್ಕ ಎಲ್ಲ ನಮ್ಮ ಅತ್ತಿಗೆ ಇದ್ದಿರೆಲ್ಲ ಹೋದ್ವಿ. ಆ ಪುರೋಹಿತರು ಹೇಳಿದ್ರು, ಅಮ್ಮ ನಾನು ಬಂದಿಲ್ಲಿ ಕೂತ್ಕೋತು. ನಾವು 11 ಗಂಟೆಗೆ ಹೋದ್ವಿ, ಅವ್ರು ಇನ್ನೂ ಶುರು ಮಾಡಿರಲಿಲ್ಲ, ಕಾಯ್ತಾಯಿದ್ರು. 10:30ಗೆ ಬಂದ್ವಿ, ಶುರು ಮಾಡಿ ಅಂತ ಹೇಳಿದ್ರು ಅಂತ. ಇವತ್ತು ಗರುಡ ಮೇಲೆ ಬಂದ್ಬಿಟ್ಟು ಹೋಯ್ತಮ್ಮ. ಅದೇನೋ ಗೊತ್ತಿಲ್ಲ, ಗರುಡ ಸುಮ್ಮನೆ ಬರೋದಿಲ್ಲ, ಅದು ಒಂದೇನೋ ವಿಶೇಷ ದಿವಸ, ಜಾತ್ರೆ ದಿವಸ ಬರುತ್ತೆ. ಇವತ್ತು ಬಂದ್ಬಿಟ್ಟು 2 ಸುತ್ತು ಹಾಕ್ಬಿಟ್ಟು ಹೋಯ್ತು ಅಂದರು. ನಾವು ಕಣ್ಣಲ್ಲಿ ನೋಡಿಲ್ಲ, ಪುರೋಹಿತರು ಹೇಳಿದ್ರಲ್ಲ ಇರ್ಬೋದೇನೋ, ಸರಿ ಅಂದ್ಕೊಂಡ್ವಿ. ಸರಿ ಅವರು ಎಲ್ಲ ಶುರು ಮಾಡಿದ್ರು. ವಿಷ್ಣು ಸಹಸ್ರನಾಮನೂ ಮುಗೀತು, ಮತ್ತು ರುದ್ರ ಚಮಕನೂ ಇನ್ನೇನು ಲಾಸ್ಟ್ ಹೇಳ್ತಾಯಿದ್ರು. ಲಾಸ್ಟ್ ಇದೆ 2 ಮಿನಿಟ್ಸಲ್ಲಿ ಕನ್ಕ್ಲೂಡಿಂಗ್ ಇದಿತ್ತು. ಮೇಲೆ ನೋಡ್ತೀವಿ ಮತ್ತೆ ಗರುಡ ಬಂದು 2 ಸುತ್ತು ಹಾಕ್ಬಿಟ್ಟು ಒಂಥರ ಕಣ್ಣಿಗೆ ಸಡನ್ ಮರೆ ಆಗೋಯ್ತು. ನಾವೇ ಕಣ್ಣಲ್ಲಿ ನೋಡ್ಬಿಟ್ವಿ. ಈ ವೈಜ್ಞಾನಿಕ ಯುಗದಲ್ಲಿ 1 ಮಿನಿಟಲ್ಲಿ ನಮಗೆ ಇದೇನಿದು ದೈವದಲ್ಲಿ ನಿಜವಾಗಿ ನಾವು ನಂಬ್ಕೊಂಡಿರೋದು ನಿಜಾನ? ಗರುಡ ಯಾಕೆ ಅದೇ ಟೈಮ್? ಈಗಲೂ ನಮಗದು, ನಾನು ನನ್ನ ಹಸ್ಬೆಂಡ್ ಮಾತಾಡ್ಕೋತೀವಿ, ದೇವ್ರನ್ನ ನಂಬ್ತೀವಿ ಹೌದು, ಬಟ್ ಆ ಟೈಮ್ಗೆ ಅದು ಬರಬೇಕು 3 ದಿವಸದಿಂದ ಅಂದರೆ ಇದೇನೋ ನನಗಂತೂ ಅರ್ಥ ಆಗಲ್ಲ. ನನ್ನ ಹಸ್ಬೆಂಡಂತೂ ಎಸ್ಪೆಷಲಿ ಕಾಯಕವೇ ಕೈಲಾಸವ, ನಂಗೆ ಡಾಕ್ಟ್ರ್ ಕೆಲಸ ಬಿಡು, ನನ್ನ ದೇವ್ರಿಗೆ ಪೂಜೆ ಕರಿಬೇಡ ಅಂತಾರೆ, ಬರೋದು ಇಲ್ಲ ಹೆಚ್ಚವರು. ಅವ್ರು ನನಗೆ ಪ್ರಶ್ನೆ ಮಾಡ್ತಾರೆ, ಏನು ಶೈಲು ನಂಗೆ ಅರ್ಥನೇ ಆಗ್ತಿಲ್ವಲ್ಲ, ಇದೇನು ಗರುಡ ಮೇಲೆ ಬರೋದು ಅಂದ್ರೇನು, ಸುತ್ತೋದು ಅಂದ್ರೇನು ಅಂತ. ಅದು ಗೊತ್ತಿಲ್ಲ, ದೈವದ ಆಟನ ನಮ್ಮಮ್ಮನ ನಮ್ಗೆ ಈಗಲೂ ಅದು ಅರ್ಥ ಆಗ್ತಾಯಿಲ್ಲ. ನಿಮ್ಮ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಎಲ್ಲರೂ ಒಟ್ಟಿಗೆ ಹೋಗಿದ್ದು, ಎಲ್ಲಾದರೂ ಹೋಗಿದ್ದು ನೆನಪಿದೆಯಾ? ಆ ಮೂಮೆಂಟ್ ಶೇರ್ ಮಾಡಿದ್ರೆ ಒಟ್ಟಿಗೆ ಎಲ್ಲರೂ, ಅಪ್ಪ ಅಮ್ಮ ನೀವು, ಚಿಕ್ಕ ವಯಸ್ಸಲ್ಲೇ ಆಗಿರ್ಬೋದು ಅಥವಾ ಆಫ್ಟರ್ ಮ್ಯಾರೇಜ್ ಆಗಿರ್ಬೋದು. ಮಡ್ರಾಸ್ಗೆ ಹೋಗಿದ್ವಿ, ಮಡ್ರಾಸ್ಗೆ ಒಂದು ಸತಿ ಹೋಗಿದ್ವಿ, ಅಪ್ಪನೇ ಕರ್ಕೊಂಡು ಹೋಗಿ. ನಮ್ದು ಯಾರ್ದು ಮದುವೆ ಆಗಿರಲಿಲ್ಲ, 6 ಜನ ಹೋಗಿದ್ವಿ, ಅಪ್ಪ ಅಮ್ಮ ನಾವು 6 ಜನ. ಕಂಚಿಗೆ ಹೋಗಿ, ಅಲ್ಲಿ ಮಹಾಬಲಿಪುರಂನಲ್ಲಿ ಹೋಗಿ, ಮಡ್ರಾಸ್ಗೆ ಹೋಗಿ, ಐ ಥಿಂಕ್ ತಿರುಪತಿಗೆ ಹೋಗ್ಬಿಟ್ಟು ಬಂದ್ವಿ ಅನಿಸುತ್ತೆ. ತಿರುಪತಿಯಿಂದ ಮಡ್ರಾಸ್ಗೆ ಹೋಗಿ, ಅಲ್ಲಿಂದ ಮಹಾಬಲಿಪುರಂಗೆ ಹೋಗಿ, ಕಂಚಿಗೆ ಹೋಗಿ ಬಂದಿದ್ವಿ. ಅದು ಒಂದೇ ಅನಿಸುತ್ತೆ ಇಡೀ ಫ್ಯಾಮಿಲಿನ ಒಟ್ಟಿಗೆ ಹೋಗಿದ್ದು ಮೆಮೊರಿ. ಬಟ್ ಪೂಜೆಗಳು ನೀಟಾಗಿ, ಪೂಜೆ ದೇವಸ್ಥಾನಗಳಿಗೆ ಹೋಗಿದ್ದೀವಿ ಫ್ಯಾಮಿಲಿ ಎಲ್ಲ. ಚಿಕ್ಕ ವಯಸ್ಸು ತಿರುಪತಿಗೆ ಹೋಗಿದ್ದೀವಿ, ಶ್ರಾವಣದಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿಸೋರು, ಹರದನಹಳ್ಳಿಲೇ ಮಾಡೋರು. ಅವಳು ನರಸೀಪುರದಲ್ಲಿದ್ದರೂ ಸಹ ನಾವೆಲ್ಲರೂ ಹೋಗುವು ಚಿಕ್ಕ ವಯಸ್ಸಿಂದಲೂ, ಅದು ಒಂದು ವಿಶೇಷ. ಆಮೇಲೆ ಶಿವರಾತ್ರಿ ದಿವಸ ಹರದನಹಳ್ಳಿಗೆಲ್ಲರೂ ನಾವು ಒಟ್ಟಿಗೆ ಹೋಗ್ತಿದ್ವಿ. ಅದು ಬೆಂಗಳೂರಿಗೆ ಬಂದಮೇಲೆ ಸ್ವಲ್ಪ ವ್ಯತ್ಯಾಸಗಳಾಯಿತು, ಒಬ್ರಿಗೊಬ್ರು ಹೋಗ್ತಿದ್ವಿ, ಇಲ್ಲದಿದ್ರೆ ಹಾಗೆ. ಇಲ್ಲದಿದ್ರೆ ನಾವು ಅಲ್ಲಿರೋ ಅಷ್ಟು ವರ್ಷವೂ ಯಾವಾಗಲೂ ತಪ್ಪಿಸಿಲ್ಲ.
ಶ್ರಾವಣ ಮಾಸದಲ್ಲಿ ಸತ್ಯನಾರಾಯಣ ಪೂಜೆ ತಪ್ಪಿಸ್ತಿರಲಿಲ್ಲ, ಅಪ್ಪ ಅಲ್ಲೇ ಮಾಡಿಸ್ತಿದ್ದಿದ್ದು. ಅದು ಅಜ್ಜಿ ತಾತ ಇದ್ದರು ಆ ಕಾಲದಿಂದ, ಏಕೆಂದರೆ ಅಜ್ಜಿ ತಾತ ನಡೆಸ್ಕೊಂಬಂದಂಥದ್ದು ಅದು ಸತ್ಯನಾರಾಯಣ ಪೂಜೆ. ಶ್ರಾವಣದಲ್ಲಿ ರಂಗನಾಥ ಸ್ವಾಮಿ ಬೆಟ್ಟದ ಹೇಳ್ತಿದ್ರಲ್ಲ, ಅಪ್ಪ ಯಾವಾಗಲೂ ಹೇಳ್ತಾರೆ, ಹೆಗಲ ಮೇಲೆ ಕೂರಿಸ್ಕೊಂಡು ಹತ್ತೋರು. 4 ಶ್ರಾವಣ ಶನಿವಾರ ನಾವು ಹೋಗ್ತಿದ್ವಿ, ಉಪವಾಸ ಇರ್ತಿದ್ವಿ ಅಂಥೇಳಿ. ಕಾರ್ತಿಕದಲ್ಲಿ ಮಾಮೂಲಿ ವಿಶೇಷ ಇಲ್ಲಿ ದೇವಸ್ಥಾನದಲ್ಲೇ ಮಾಡೋರಲ್ಲಿ, ಶಿವರಾತ್ರಿ ವಿಶೇಷ. ಸೊ ಚಿಕ್ಕ ವಯಸ್ಸಲ್ಲೇ ಹಾಗೆ ಅಪ್ಪ ಬೆಳ್ಕೊಂಬಂದರೆ, ಅಮ್ಮನಿಗೆ ಅವರ ತಂದೆ ಪಟೇಲರು. ಅಲ್ಲಿ ಬೇಸಿಗೆನಲ್ಲಿ ಯಾವಾಗಲೂ ಅಷ್ಟು ಕೆಲಸ ಇರ್ತಿರ್ಲಿಲ್ವಲ್ಲ, ಅಮ್ಮ ಹೇಳ್ತಾ ಇರೋರು ಯಾವಾಗಲೂ ರಾಮಾಯಣ ಮಹಾಭಾರತ ತುಂಬ ಓದಿಸೋರಂಥವ್ರು. ಅದು ಅಮ್ಮನ ಮನ್ಸು ಮೇಲೆ ಭಾರಿ ಪರಿಣಾಮ ಇದೆ. ನೈಟ್ ಊಟ ಎಲ್ಲ ಒಟ್ಟಿಗೆ ಮಾಡಿ ತುಂಬಾ ಜಾಸ್ತಿ ಟೈಮ್ ಇದೆಯಾ? ನಾವು ಹಬ್ಬ ಹರಿದಿನ ಅಲ್ಲ, ನಮ್ಮ ಮದುವೆಗಳಿಗೆ ಮುಂಚೆ ನಾವೆಲ್ಲರೂ ಒಟ್ಟಿಗೆ ಊಟ ಮಾಡಿ ಅಭ್ಯಾಸ. ಹಬ್ಬದಲ್ಲಂತೂ ಮಿಸ್ ಮಾಡ್ತಿರ್ಲಿಲ್ಲ. ಎಲ್ಲ ಮದುವೆ ಆದಮೇಲೆ ಸ್ವಲ್ಪ ಎಲ್ಲ ಅವರವ್ರ ಅನುಕೂಲಕ್ಕಾಗಿ ಹಂಗಾಗಿರೋದು ಬಿಟ್ಟರೆ ಒಟ್ಟಿಗೆ ಊಟ ನಾವೆಲ್ಲ ಮಾಡ್ತಿದ್ದು. ಸ್ವಲ್ಪ ಬಾಲಣ ಲೇಟ್ ಊಟಕ್ಕೆ ಬರ್ತಿದ್ದು, ಅವರಿಗೆ ಕಾಯ್ತಿದ್ವಿ. ರಾತ್ರಿ ಮಾತ್ರ ಎಲ್ಲ ಒಟ್ಟು, ಮಿಕ್ಕಿದ ಟೈಮಲ್ಲಿ ಆಗ್ತಿರ್ಲಿಲ್ಲ. ಹಬ್ಬದಲ್ಲಂತೂ ಎಲ್ಲ ಒಟ್ಟಿಗೆ ಮಾಡ್ತಿದ್ವಿ ಬಿಡಿ. ಅಂದರೆ ಅಪ್ಪ ರಾಜಕೀಯದಲ್ಲಿ ಬ್ಯುಸಿ ಇರ್ತಿದ್ರಲ್ಲ, ಹಾಗಾಗಿ ಹಬ್ಬದ ಟೈಮಲ್ಲಿ ಮಾತ್ರ ಮಿಸ್ ಮಾಡ್ತಿರ್ಲಿಲ್ಲ ಅವರು ಜೊತೆಲಿರೋರು. ಅಮ್ಮ ಕೊನೆ ಟೈಮ್ಗಳಲ್ಲಿ ನಿಮ್ಗೆ ಏನಾದರೂ ಕೊನೆ ದಿನಗಳಲ್ಲಿ ಏನಾದರೂ ನಿಮ್ಗೆ ಸಂದೇಶ ಕೊಡೋ ರೀತಿ ಆ ಥರದ್ದು ಏನಾದರೂ ನಿಮ್ಗೆ ಫೀಲ್ ಆಗುತ್ತೆ? ಮುಂಚಿನ ದಿನಗಳಲ್ಲೇ ನಂಗೆ ಹೇಳಬೇಕು ಅಂದರೆ, ಯಾರು ಏನೇ ಮಾಡಿದ್ರು ಯಾರ ಮೇಲೂ ದ್ವೇಷ ಸಾಧಿಸಬೇಡಿ ಅಂತ ಹೇಳೋರು ಅವರು. ಅದು ತುಂಬ ಹೇಳೋರು ಯಾವಾಗಲೂ. ಯಾರೇ ಬರಲಿ, ಅವ್ರಿಗೆ ಎಷ್ಟೇ ನೋವು ಮಾಡಿದ್ರು ಮನೆ ಬಾಗಿಲಿಗೆ ಬಂದ್ರು ಮಾಮೂಲಿ ಒಂಚೂರು ವ್ಯತ್ಯಾಸ ಇಲ್ಲದ ಧ್ವನಿ, ಮುಖದಲ್ಲಿ ಯಾವುದೇ ಥರ ಇದಿರ್ತಿರ್ಲಿಲ್ಲ. ಪ್ರೀತಿಯಿಂದಲೇ ಕರೀತಿದ್ರು. ಏನು ಮಾಡಬೇಕಿತ್ತು ಸತ್ಕಾರದಲ್ಲಿ ಒಂಚೂರು ವ್ಯತ್ಯಾಸ ಮಾಡ್ತಿರ್ಲಿಲ್ಲ. ಅದು ಅವ್ರದ್ದು ತುಂಬ ದೊಡ್ಡ ಗುಣ ಅಂದರೆ ಅದು ನಮ್ಗಳಿಗೂ ಹೇಳೋರು. ಯಾತಕ್ಕೆ ನಿಮಗೆ ಬದುಕರ್ಥ ಆಗ್ತಿಲ್ಲ, ನಿಮಗೆಲ್ಲ ಸಿಟ್ಟು ಮಾಡ್ಕೋಬೇಡಿ, ತಾಳ್ಮೆಯಿಂದಿರಿ, ತುಂಬ ಹೇಳೋರು. ಅಮ್ಮ ನಿಮ್ಮನ್ನೆಲ್ಲ ಕರ್ಕೊಂಡೋಗಿ ಶಾಪಿಂಗ್ ಮಾಡಿಸಿದ್ಯಾ? ಅವ್ರು ಯಾವತ್ತೂ ಶಾಪಿಂಗೇ ಹೋಗ್ತಿರ್ಲ ಬಿಡಿ. ಮೊದಲು ನಾನು ಹೋಗ್ತಿದ್ದೆ ಸ್ವಲ್ಪ ದಿವಸ. ನನ್ನ ಮದುವೆ ಮೇಲೆ ಇವಳಿಗೆ ಪೂರ್ತಿ ಅವ್ರದ್ದೇ ಆಮೇಲೆ ಜವಾಬ್ದಾರಿ ಆಗಿರ್ತದೆ. ಶಾಪಿಂಗ್ ಅಂತ ಹೋಗಿದ್ದು ನನ್ನ ಮದುವೆ ಟೈಮಲ್ಲಿ. ಅಪ್ಪ ಅಮ್ಮ ಇಬ್ಬರು ನನಗಾಗಿ ಒಂದು ಜೊತೆಗೆ ಕೆಂಪು ಕಲ್ಲಿನ ಬಳೆ ತಂದಿದ್ರು ಮದುವೆ ಫಿಕ್ಸ್ ಆದಮೇಲೆ. ಅವಾಗೆಲ್ಲ ಈಗ ನನಗೆ ಸೆಟ್ ಒಡವೆಗಳು ಅದ್ರದ್ದು ಏನಿರಲಿಲ್ಲ ಬಿಡಿ. ಅಪ್ಪ ಒಂದ್ಸರಿ ಮದುವೆಗೆ ಅಂತಲೇ ಒಂದು ಕೆಂಪು ಕಲ್ಲಿನ ನೆಕ್ಲೆಸ್ ತಂದಿದ್ರು. ಅದಕ್ಕೆ ಮ್ಯಾಚಿಂಗ್ ಬಳೆ ಬೇಕು ಅಂತ ಅಮ್ಮ ಅಂದಿದ್ದಕ್ಕೆ ರಜತಾ ಜ್ಯುವೆಲರ್ಸ್ ಒಟ್ಟಿಗೆ ಹೋಗಿ ತಂದಿದ್ದು ಅದೊಂದೇ ಅನಿಸುತ್ತೆ. ಅಪ್ಪ ಅಮ್ಮ ಇಬ್ಬರು ಅಷ್ಟೇ, ಅದೇ ಲಾಸ್ಟು, ಆಮೇಲೆ ಇಲ್ಲ. ಬೇರೆ ಏನಾದರೂ ತುಂಬ ಮೆಮೊರೇಬಲ್ ಮೂಮೆಂಟ್ಸ್ ನಿಮ್ಗೆ ನೆನಪಿದ್ರೆ ಹೇಳಿ ಮೇಡಮ್, ನಮ್ದೆಲ್ಲ ಕೇಳಾಗಿದೆ. ಕಹಿ ಘಟನೆಗಳು ಅಷ್ಟೇ ಹೇಳ್ಕೊಳ್ತೀವಿ ಇಷ್ಟ. ಅಷ್ಟೇ ನಾನು ಅದಕ್ಕೆ ನಾನು ಬರಲ್ಲ, ನೀನು ಒಬ್ಬಳೇ ಹೋಗು ಅಂತ ಅದಕ್ಕೆ ತುಂಬ ಹೇಳಿದೆ. ನನಗೆ ವಿಧಿ ಇಲ್ಲದೆ ಬರಬೇಕಾಗದು, ನನಗೆ ಏನು ಮಾಡ್ತೀರಾ, ಈಗಲೂ ಬರಲ್ಲ ಅಂತ ಓಡ್ತಿದ್ದೆ. ಆ ಥರ ಇಲ್ಲ. ನಿಮ್ಗೆ ಹೇಳ್ಬೇಕಾದ್ರೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಾನು ಮಾತೇ ಕಡಿಮೆ ಬಿಡಿ. ನಿಮ್ಗೆ ಹೇಗೆ ಗೊತ್ತಾ, ನಾನು ಮಾಸ್ ಕಮ್ಯುನಿಕೇಶನ್ ಸ್ಟೂಡೆಂಟೇ. ಎಲ್ಲರೂ ವಿದ್ಯಾವಂತರು. ನಾನು ಮೊನ್ನೆ ರೇವಣ್ಣಂದು ಹೇಳಿದಕ್ಕೆ ನಾನು ಬೈಸ್ಕೊಂಡಿದ್ದೀನಿ. ಕಡಿಮೆ ವಿದ್ಯೆ ಅದು ಬಿಟ್ಬಿಟ್ಟು ನೀನು ಏನು ಆಪದ ಹಿಡಿದಿ ಅಂತ ಬೈದು ನಮ್ಮ ಯಜಮಾನ್ರು. SLC ಓದಿರೋರಿಲ್ವ, ಏನು ಅವಿದ್ಯಾವಂತರು, ಅವ್ರು ಯಾಕೆ ಹೇಳಿದೆ ನೀನು ಹಂಗೆ ಅಂತ. ಅದು ಕರೆಕ್ಟ್, ನಾನು ತಪ್ಪು. ನಾವೆಲ್ಲಂದ್ರೆ 30 ವರ್ಷ ಹಿಂದೆ ಓದೋರು, ಡಿಗ್ರಿ ತೊಗೊಂಡವರು. ಅಲ್ಲ, ಅಮ್ಮಂದು ಯಾವ ಪದದಲ್ಲೂ ಹೇಳೋಕ್ಕಾಗಲ್ಲ. ನಾವು ಏನಾದರೂ ಈ ರೀತಿ ಇದ್ದೀವಿ, ಬದುಕು ನಡೆಸ್ಕೊಂಡು ಹೋಗ್ತಿದ್ದೀವಿ, ಮನೆ ಒಳಗೆ ಯಾವುದೇ ಏನೇ ಏರುಪೇರು ಇಲ್ಲಿದ್ರೆ ಹಳ್ಳಿಗಷ್ಟು ಮದುವೆ ಆಗಿ ನಾವು ಆ ಮನೆಗಳನ್ನು ಬೆಳೆಸೋಂಥದ್ದು ಏನಿತ್ತು ಹೇಳ್ತೀನಿ. ಈಗ ಇವ್ರ ಅತ್ತೆ ಮನೆದು ಎಲ್ಲರದನ್ನು ಕಷ್ಟ ಸುಖಗಳೇನಿದ್ರು ಅವಳಿಗೆ. ಈಗ ಅವ್ರ ಅತ್ತೆ ಮಾವ ಯಾರೂ ಇಲ್ಲ, ಅವಳೇ ದೊಡ್ಡ ಸೊಸೆ. ಇಲ್ಲಿದ್ರೆ ಆ ಕಾಲದಲ್ಲಿ ಎಷ್ಟೋ ಮನೆ ಹೆಣ್ಮಕ್ಳು ಹಳ್ಳಿ ಕೊಟ್ಟಿದ್ದಾರೆ ಅಂತ ವಾಪಸ್ ಬಂದಿರೋ ದಿನಗಳಿದ್ದಾವೆ. ನಾನು ನೋಡ್ತಿದ್ದೀನಿ ಆ ಕಾಲದಲ್ಲಿ ಎಷ್ಟೋ. ಈಗಂತೂ ಬಿಡಿ, ಡೈವರ್ಸ್ ಹ್ಯಾಸ್ ಬಿಕಮ್ ವೆರಿ ಕಾಮನ್.
7 ಗಂಟೆಗೂ ಆಗ್ಬೋದು, 7 ದಿವಸಕ್ಕೂ ಆಗ್ಬೋದು, 7 ತಿಂಗಳಿಗೂ ಆಗ್ಬೋದು. 7 ವರ್ಷ ಇಲ್ಲ, ಏರ್ಲೈನ್ಸ್ ಹೋಟೆಲ್ 7 ವರ್ಷ ಎಲ್ಲೂ ಇಲ್ಲ. ಒಂದ್ ನಿಮಿಷ ಮೇಡಮ್ ಹೇಳಿ ಮೇಡಮ್, ಏನೋ ಹೋಟ್ಲು ಸ್ಟೋರಿ ಹೇಳ್ತಿದ್ದೆ. ಅಪ್ಪ ಅವ್ರಿಗೆ ಟೈಮ್ ಸಿಕ್ಕಿದಾಗ ಏರ್ಲೈನ್ಸ್ ಹೋಟೆಲ್ಗೆ ಕರ್ಕೊಂಡು ಹೋಗೋರು. ಅಪ್ಪ ಅಮ್ಮ ನಾವು ಹೆಣ್ಮಕ್ಳು ಅಷ್ಟೇ. ಇಬ್ಬರನ್ನ ಕರ್ಕೊಂಡು ಹೋಗೋರು ಹೋಟೆಲ್ಗೆ ಕರ್ಕೊಂಡು ಅಲ್ಲ, ಅದು ಯಾವಾಗ ಅಂತಾನೆ ಹೇಳ್ಬಿಡು. ಅಪ್ಪ ಅಪೋಸಿಷನ್ ಪಾರ್ಟಿ ಲೀಡರ್ ಆಗಿದ್ದಾಗ ಸಂಡೇಸ್ ಕರ್ಕೊಂಡು ಹೋಗೋರು. ಅಲ್ಲಿ ಕಾರಣ ಹೇಳ್ಬಿಡು, ನಾನ್ ವೆಜ್ ನಾವು ತಿಂತಿರ್ಲಿಲ್ಲ. ಹೆಣ್ಮಕ್ಳು ನಮಗೆ ಮಕ್ಕಳಿಗೆ ತಂದು ಫಸ್ಟ್ ಗಂಡು ಮಕ್ಕಳಿಗೆ ಅವ್ರಿಗೆ ತೃಪ್ತಿ ಆಗಂಗೆ ಬಡಿಸ್ಬೇಕಪ್ಪನೇ ಮಾಡಿಸ್ಬೇಕು. ಅವರೇ ಬಡ್ಸೋರು. ನಿಂತು ಅಮ್ಮ ಮುಟ್ತಿರ್ಲಿಲ್ಲ ಅದೆಲ್ಲ, ನಮ್ಮಮ್ಮ ಮುಟ್ತಿರ್ಲಿಲ್ಲ. ಅದನ್ನ ಬಡಿಸ್ಬೇಕಾದ್ರು ಅನ್ನೋರು ಆ ಫ್ಯಾಟ್ ಪೀಸ್ ಹಾಕಿದ್ರೆ ಅವ್ರು ಹಿಂಗೆ ಅಂದರೆ ಕುಮಾರಣ್ಣ ಇವರೆಲ್ಲರೂ ಈಗಲ್ದ ಇನ್ಯಾವ ವಯಸ್ಸಲ್ಲಿ ತಿಂತೀರ ತಿನ್ನಿ ಅಂತ ಹೇಳಿ ಎಲ್ರಿಗೂ ಹಾಕೋರು, ಬಡಿಸ್ಕೊಡೋರು ಅವರೇನೆ. ಅವ್ರಿಗೆ ಕೊಟ್ಮೇಲೆ ನಾವು ಪ್ಯೂರ್ ವೆಜಿಟೇರಿಯನ್ ಎಲ್ಲ ಹೋಟ್ಲು ಕರ್ಕೊಂಡು ಹೋಗೋರು. ಕರ್ಕೊಂಡು ಹೋದ್ರೂ ಅಲ್ಲೊಂದು ಏನು ಮಾಡೋ ಅಪ್ಪ ಕಾರಲ್ಲಿ ಡ್ರೈವ್ ಮಾಡ್ಕೊಂಡು ಅಪ್ಪ ಡ್ರೈವ್ ಮಾಡ್ತಾ ಇರೋರು. ಹೋಗ್ತಾ ಇರ್ಬೇಕಾದ್ರೆ ಹೇಗೆ ಅವ್ರು ಬದುಕಿನ ಪಾಠ ನಮ್ಗೆ ಹೇಳ್ಕೊಟ್ರು ಅಂದರೆ ಇಂಡೈರೆಕ್ಟ್ ವೇನಲ್ಲಿ. ಯಾವತ್ತೂ ನೀನು ಅದು ಮಾಡಮ್ಮ ಇದು ಮಾಡಮ್ಮ ಆ ಥರ ಹೇಳ್ತಿರ್ಲಪ್ಪ. ಆ ಮಗು ಹಾಕ್ಕೊಂಡು ಹೋಗ್ತಾ ಇದೆಯಲ್ಲಪ್ಪ, ಆ ಥರ ನಿಂಗೆ ಬೇಕಾ ಮೇಕಪ್ಪು ಅನ್ನೋರು. ಚೆನ್ನಾಗಿರುತ್ತೆ ಲಿಪ್ಸ್ಟಿಕ್ ಅವ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ. ಬೇಕಾ ಅದು ನಿಂಗೆ ಅನ್ನೋರು. ಸೊ ಅಲ್ಲಿಗೆ ನಮ್ಗೆ ಅರ್ಥ ಮಾಡ್ಕೋಬೇಕು. ಅಪ್ಪಂಗೆ ನಾವಾಗ ಇಲ್ಲ ಬೇಡ 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 ನಮಗೆ ನಾವೇ ಹೇಳ್ಕೊಡೋದು. ಸೊ ಅಪ್ಪಂಗೆ ಇಷ್ಟ ಆಗಲ್ಲ. ಆ ಥರ ನಮ್ಗೆ ಏನು ಹೇಳಬೇಕು ಅಂದರೆ ಇಂಡೈರೆಕ್ಟಾಗಿ ಹೇಳೋರು. ಕಾರಲ್ಲಿ ಕೂಡ್ಸ್ಕೊಂಡು ಹೋಗ್ಬೇಕಾದ್ರೆ ಹಿಂಗೆ ಇದು ತೋರಿಸೋದು, ಅದು ಹಿಂಗೆ ಇದು ತೋರಿಸೋದು, ಈ ಥರ ಇರಬೇಕು ಮಕ್ಕಳು, ಈ ಥರ ಇರಬೇಕು ಮಕ್ಕಳು. ಸೊ ಅಲ್ಲೇ ನಾವು ಅರ್ಥ ಮಾಡ್ಕೊಂಡ್ಬಿಡ್ತಿದ್ವಿ. ಆಮೇಲೆ ನಮ್ಮ ಅಮ್ಮಂಗೆ ದೋಸೆ ತುಂಬ ಇಷ್ಟ, ಮಸಾಲೆ ದೋಸೆ. ಆಮೇಲೆ ಬಾಸಂತಿ ಏರ್ಲೈನ್ಸಲ್ಲಿ ಅವಾಗ ತುಂಬ ಫೇಮಸ್ ಇತ್ತು. ಕ್ಯೂ ಇರೋದು ಸಂಡೇಸು. ಅಪ್ಪ ಕರ್ಕೊಂಡೋಗಿ ನಮಗೆ ಅದು ತಿನ್ನಿಸ್ಕೊಂಡು, ಅವಾಗೆಲ್ಲ ಲೈಟಿಂಗ್ ಹಾಕೋರು ವಿಧಾನಸೌಧಕ್ಕೆ ಸಂಡೇಸು. ಒಂದು ರೌಂಡ್ ಹಾಕಿಸ್ಕೊಂಡು ಮನೆಗೆ ಕರ್ಕೊಂಬರೋರು. ಆ ದಿನಗಳಿದೆಯಲ್ಲ ನಮಗೆ ಯಾವ ಕೋಟಿ ಕೊಟ್ಟರು ಆವತ್ತಿಂದ ಆ ಸಂತೋಷ ನಮ್ಗೆ ಸಿಗಲ್ಲ ಇವತ್ತು. ಆ ಟೈಮ್ ಸ್ಪೆಂಡ್ ಮಾಡಿದ್ದಿದೆಯಲ್ಲ ಅಪ್ಪ ಒಂದು ಮುಖ್ಯವಾಗಿ ನಾನು ಹೇಳಬೇಕು ಅಂದರೆ, ನಾವು ಮದುವೆ ಆದ ದಿನ ಬಂದೆ, ನನ್ನ ಮತ್ತೆ ಮನೆ ಬಂದಾಗ ಅಮ್ಮ ನನಗೆ ಕೂರ್ಸೊಂದು ಮಾತು ಹೇಳಿದರು. ಯಾಕೆಂದರೆ ಮೊದಲನೇ ನಾನೇ ಮದುವೆ ಆಗಿದ್ದೆ ನಮ್ಮ 6 ಜನದಲ್ಲಿ. ಮಗಳೇ ಏನೂ ತಪ್ಪು ತಿಳ್ಕೊಬೇಡ, ನನಗೊಂದು ಮಾತು ಹೇಳ್ತೀನಿ ಅಂತ ಹೇಳಿದರು. ಏನಮ್ಮ ಅಂತ ಕೇಳಿದ್ದೆ. ಯಾವುದೇ ಕಾರಣಕ್ಕೂ ತಂದೆ ಮನೆಯಿಂದ ಏನು ಎಕ್ಸ್ಪೆಕ್ಟ್ ಮಾಡಬೇಡ, ನಿನ್ನ ಸ್ವಂತದಲ್ಲಿ ನಿಲ್ಲೋದನ್ನು ಕಲಿ, ನಿನ್ನ ಪಾಡಿಗೆ ನಿಂಗೆ ದಾರಿ ಸಿಗುತ್ತೆ. ಕಷ್ಟ ಅನ್ನಿಸ್ಬೋದು ನಿಂಗೆ ಶುರುವಿನಲ್ಲಿ, ನಿನಗೆ ದಾರಿ ಸಿಗುತ್ತೆ ಅಂತ ಹೇಳಿದ್ರು. ಅದೇ ಗುರಿ ಇಟ್ಕೊಂಡು ನಾನು ಅಷ್ಟೇ, ನನ್ನ ತಂಗಿನೂ ಅಷ್ಟೇ, ಯಾವತ್ತೂ ತಂದೆ ಮನೆಯಿಂದ ಏನೂ ಬಯಸಲಿಲ್ಲ. ಅದಕ್ಕೆ ನಮ್ಮ ಡಾಕ್ಟ್ರ್ ಒಂದ್ಸರಿ ಯಾವುದೋ ಒಂದರಲ್ಲಿ ಇದ್ರ ಹೇಳಿದ್ದಾರೆ, ಮಣಿಪಾಲ್ಗೆ ಹೋದಾಗ ಅದು ಈಗಲೂ ಇಟ್ಟಿದ್ದೀನಿ ನಾನು. ಅವ್ರ ಸ್ಯಾಲ್ರಿ ಸ್ಲಿಪ್ ಇದೆ. ಫಸ್ಟ್ ಇಯರ್ ಕರೆಕ್ಟಾಗಿ 900 ರೂಪಾಯಿ, ಸೆಕೆಂಡ್ ಇಯರ್ 1100 3 ಇಯರ್ಸಲ್ಲಿ. ಯಾರಾದರೂ ನಾನು ಎಕ್ಸಾಜರೇಷನಾಗಿ ಹೇಳ್ತಿದ್ದೀನಿ ಅಂತ ತಿಳ್ಕೊಳ್ಳಿ, ಆದರೆ ನಾನು ಆತ್ಮಸಾಕ್ಷಿಯಾಗಿ ಹೇಳ್ತಿದ್ದೀನಿ, ಅಷ್ಟೇ ದುಡ್ಡನ್ನು ನಾನು ಬದುಕು ನಡೆಸ್ಬಂದೆ ಅವತ್ತು. ಅಷ್ಟೇ ದುಡ್ಡು ನನಗೆ. ಏಕೆಂದರೆ ಫಸ್ಟ್ ಮೊದಲನೇ ತಿಂಗಳು ಹೋದಾಗ ಎಲೆಕ್ಟ್ರಿಕ್ದು ಮೀಟ್ರ್ ಓಡ್ತು. ನಂಗೆ ಅವಾಗ ಗೊತ್ತಾಗಲಿಲ್ಲ. ನೆಕ್ಸ್ಟ್ ಟೈಮ್ ಏನು ಮಾಡಿದೆ, ನೆಕ್ಸ್ಟ್ ಮಂತಿಂದನೇ ಯೂನಿಟ್ಸ್ ಲೆಕ್ಕ ಹಾಕ್ಕೊಂಡು ಹೋಗುವೆ ನಾನು. ಆ ಯೂನಿಟ್ ಕ್ರಾಸ್ ಆಯಿತು ಅಂದರೆ ರೇಟ್ ನೆಕ್ಸ್ಟ್ ಲ್ಯಾಬ್ಗೆ ಹೋಗೋದಲ್ಲಿ ಕೆರೋಸಿನ್ ಸ್ಟವ್ ಇಟ್ಕೊಂಡು ಮಾಡಿದ್ದೀನಿ ಅವತ್ತಿನ ದಿವಸ ನನ್ನ ತಂದೆ PW ಮಿನಿಸ್ಟ್ರು. ಇದು ನನ್ನ ತಾಯಿ ನನಗೆ ಹಾಕ್ಕೊಟ್ಟಂಥ ಪಾಠ, ಮೊದಲನೇ ಪಾಠ. ಸಂಸಾರ ಶುರು ಮಾಡಬೇಕಾದ್ರೆ ಅದು ಇವತ್ತವರೆಗೂ ಪಾಲಿಸ್ಕೊಂಬಂದಿನಿ. ಯಾವತ್ತೂ ನಮ್ಮ ಅಣ್ಣದಿರಿಗೆ ಕೇಳ್ಬೋದು ಅಥವಾ ತಂದೆಗೂ ಕೇಳ್ಬೋದು, ನಮಗೇನು ಬೇಕು ಅಂತ ಯಾವತ್ತಾದರೂ ಇಬ್ಬರು ಹೋಗಿ ಕೇಳಿದ್ದೀವ ಅಂತ ಯಾರಿಗಾದರೂ ಕೇಳಿ. ನಾವು ಹಂತವಾಗಿ ಮೇಲೆ ಬಂದವು ಹೊರತು, ನಮ್ಮ ಗಂಡಂದ್ರ ದುಡಿ ಮೇಲೇ ಬಂದ್ವಿ ಹೊರತು ಇನ್ಯಾವುದಕ್ಕೂ ನಾವು ಓವರ್ನೈಟ್ ಆಗಬೇಕು ಅಂತ ನಾವು ಲೆಕ್ಕ ಇಡಲಿಲ್ಲ. ಇದು ತಾಯಿಯಾಗಿ ನಮ್ಗೆ ಕಲಿಸ್ಕೊಟ್ಟ ಪಾಠ. ಹೌದು, ಇದು ಅತಿ ಮುಖ್ಯ ನಮ್ಮ ಬದುಕಲ್ಲಿ. ಅವ್ರು ಸಂಪಾದನೆ ಮಾಡಿದ್ದು ನೋಡೋದಲ್ಲ ಮೇಡಮ್, ದಾರಿ ಉದ್ದಕ್ಕೂ ಲಕ್ಷ ಅಲ್ಲ, ಅದು ನಮಗೆ ಅವ್ರು ಹೇಳ್ಕೊಟ್ಟ ಪಾಠ. ಅದು ನಮ್ಗೆ ಅದರಿಂದ ನಾವು ನೆಮ್ಮದಿಯಾಗಿ ಬದುಕು ನಡೆಸ್ತಾ ಇದ್ದೀವಿ. ಯಾವ ಇದಿಲ್ಲದೇ ಆಸೆ ಆಕಾಂಕ್ಷೆಗಳು, ದೊಡ್ಡದು ಆಸೆಗಳಿಲ್ದಲೇ ನೋಡಿ. ಯಾವ ಸಂಪತ್ತಿಗಿಂತ ಜನಗಳ ಸಂಪಾದಿಸಿದ್ರೆ ಅದು ಅದೇ 11 ಗಂಟೆ 12 ಗಂಟೆ 2 ಗಂಟೆ 5 ಗಂಟೆ 5 ಗಂಟೆ ರಾತ್ರಿ ತನಕ ನಾವು